ಇವತ್ತು ಅಯೋಧ್ಯೆಯಲ್ಲಿ ಏನಾಗಬಹುದು ಎಂಬಂತಹ ಒಂದು ಸೂಚನೆ ಮುನ್ಸೂಚನೆ ನಮಗೆ ಇತ್ತು ಚಿತ್ರಣ ನಿನ್ನೆಯೇ. ಕಾರಣ ಪ್ರಧಾನಮಂತ್ರಿಗಳಲ್ಲಿ ಆಗಮಿಸ್ತಾ ಇದ್ದಾರೆ, ಏನೇನು ಮಾಡ್ತಾರೆ ಅಂತ. ಆ ಪ್ರಕಾರವೇ ಎಲ್ಲವೂ ನಡೆದಂತೆ ಕಾಣಿಸ್ತಾ ಇದೆ. ಇಡೀ ದೇಶ ಅದೆಲ್ಲವನ್ನು ಇವತ್ತು ಟಿ ವಿಗಳ ಮೂಲಕ ಅಥವಾ ಅವರವರಿಗೆ ತೋಚಿದ ಮೂಲಕ ಸಂಭ್ರಮಿಸಿದಂತೆ ಕಾಣಿಸ್ತಾ ಇದೆ. 500 ವರ್ಷಗಳ ಕಾಲ ಒಂದು ರೀತಿ ರಾಮಾಯಣದಲ್ಲೇ ಬರುವ ಶಬರಿಯ ಕಥೆಯಂತೆ ಕಾದು ಕುಳಿತಿದ್ದ ಬಹುಜನರಿಗೆ ಅಥವಾ ಇದಾಗಬಹುದು ಎಂದು ಲೆಕ್ಕವನ್ನು ಹಾಕದಿದ್ದವರಿಗೆ ಒಂದು ದೊಡ್ಡ ದಿನವಾಗಿ ಪರಿಣಮಿಸೋದಕ್ಕೆ ಮೊದಲ ಅಡಿಪಾಯದ ದಿನವಾಗಿ ಇವತ್ತೊಂದಷ್ಟು ಕೆಲಸ ಕಾರ್ಯಗಳು ನಡೆದಿದೆ. ಆಧುನಿಕವಾಗಿ ಅಯೋಧ್ಯೆ ಇವತ್ತು ಪರಂಪರೆಯ ಜೊತೆ ಮೇಳೈಸಿದೆ. ಇವತ್ತಿಗೆ ಇನ್ನು 23 ದಿನಕ್ಕೆ ನಮಗೆ ರಾಮ ವಿಗ್ರಹ, ಬಾಲರಾಮನ ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಆಗತ್ತೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾವಿರಾರು ಕೋಟಿ ರೂಪಾಯಿಗಳ 46 ಅಭಿವೃದ್ಧಿ ಯೋಜನೆಗಳಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ. ಕೆಲವಕ್ಕೆ ಶಂಕುಸ್ಥಾಪನೆ, ಕೆಲವುಗಳ ಉದ್ಘಾಟನೆ. ವಿಶ್ವದರ್ಜೆಯ ಏರ್ಪೋರ್ಟ್, ರೈಲ್ವೆ ನಿಲ್ದಾಣ ಸೇರಿದಂತೆ ಕೆಲವು ಯೋಜನೆಗಳನ್ನು ಉದ್ಘಾಟಿಸಿದ್ರು. ಅವುಗಳನ್ನೂ ಕೂಡ ಅವೆಲ್ಲ ಮೊದಲನೆಯ ಹಂತದ ಯೋಜನೆಗಳು ಅಂತ ಹೇಳ್ಕೊಳ್ತಿದ್ದಾರೆ. ಈ ಮೂಲಕ ಜನವರಿ 22ರ ರಾಮಮಂದಿರ ಉದ್ಘಾಟನೆಗೆ ಮುನ್ನ ಅಯೋಧ್ಯೆಯಲ್ಲಿ ಭರ್ಜರಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ದೊರಕಿದೆ. ದೇವನಗರಿಯಲ್ಲಿ ಇವತ್ತು ಪ್ರಧಾನಿ ಏನೆಲ್ಲ ಮಾಡಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ. ಡೀಟೈಲ್ ಆಗಿ ನೋಡೋಣ, ಕ್ವಿಕ್ಕಾಗಿ ಬೇಗ. ಆಲ್ ರೈಟ್. ದೆಹಲಿಯಿಂದ ಮೋದಿಯವರು ವಿಶೇಷ ವಿಮಾನದಲ್ಲಿ ಎಂದಿನಂತೆ, ಸಿದ್ದರಾಮಯ್ಯನವರು ಮೋದಿ ಅವರು ವಿಮಾನದಲ್ಲಿ ಓಡಾಡಲ್ವೇನ್ರೈ ಅಂತ ಕೇಳ್ದಂಗೆ ಅಲ್ಲ, ಅದು ಪ್ರೈಮ್ ಮಿನಿಸ್ಟರ್ ಹೋದ್ಮೇಲೆ ಹೋಗಲೇಬೇಕು ಯಾರಾಗಲಿ. ಅವರ ಪ್ರಧಾನಮಂತ್ರಿಗೆ ಇರುವ ವಿಮಾನದಲ್ಲಿ ಬಂದು ಅಯೋಧ್ಯೆಯನ್ನು ತಲುಪಿದ್ರು. ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. ಈ ವೇಳೆ ಉತ್ತರ ಪ್ರದೇಶದ ರಾಜ್ಯಪಾಲೆ ಮತ್ತು ಆನಂದಿಬೆನ್ ಪಟೇಲ್, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರೂ ಅವ್ರನ್ನ ಸ್ವಾಗತ ಮಾಡಿಕೊಂಡ್ರು. ಹಾಗೆ ನೋಡಿದ್ರೆ ಆ ವಿಮಾನ ನಿಲ್ದಾಣದಿಂದ ಆಗಲೇ ನಿರ್ಗಮಿಸ್ಬಿಟ್ರು. ಅದನ್ನು ಉದ್ಘಾಟನೆ ಮಾಡಲು ಮಗದೊಮ್ಮೆ ಆಮೇಲೆ ಆಗಮಿಸಿದ್ರು, ಆಗ ನಿರ್ಗಮಿಸಿದರು. ಈಗ ನೀವು ನೋಡ್ತಿರೋ ದೃಶ್ಯ ಅವರು ವಿಮಾನ ನಿಲ್ದಾಣಕ್ಕೆ ಬಂದಾಗಿನ ದೃಶ್ಯ. ಓಕೆ, ಆಮೇಲೆ ಏನಾಯ್ತಪ್ಪ ಅಂತಂದರೆ, ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದವರೆಗೆ ಸುಮಾರು ಒಂದು 12 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಪ್ರಧಾನಮಂತ್ರಿಗಳ ರೋಡ್ ಶೋ ಹೇಗೆ ನಡೆಯುತ್ತೆ ಅಂತ ನಾವೇನು ನಿಮಗೆ ಹೊಸದಾಗಿ ತೋರಿಸ್ಬೇಕಾಗಿಲ್ಲ. ಕಳೆದ ಕರ್ನಾಟಕದ ಅಸೆಂಬ್ಲಿ ಚುನಾವಣೆಯಲ್ಲಿ ನಮಗೆ ನೋಡ್ಬೋದಾದಷ್ಟೆಲ್ಲ ರೋಡ್ ಶೋ ನಾವು ನೋಡಾಗಿದೆ. ಅವ್ರದ್ದು ಹೇಗೆ ನಡೆಯುತ್ತೆ, ಅವ್ರು ಏನು ಮಾಡ್ತಾರೆ ಆ ಟೈಮಲ್ಲಿ, ಅದೆಲ್ಲ ನಮಗೆ ಗೊತ್ತಿದೆ, ಹೆಚ್ಚು ಕಡಿಮೆ ಗೊತ್ತಿದೆ. ಎಲ್ಲರೂ ನೋಡಿ ಇವತ್ತೂ ರೋಡ್ ಶೋನ ಮಾಡ್ಕೊಂಡು ಹೋದರು. ಸಹಜವಾಗಿ ಅಲ್ಲಿ ಸಾವಿರಾರು ಜನ ಸೇರಿದ್ರು. ಸ್ಥಳೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಂತೆ ಅಯೋಧ್ಯೆಯಲ್ಲಿ ಬಹುಶಃ ಯಾವೊಂದು ಮನೆಯಲ್ಲೂ ಜನರೇ ಇಲ್ಲವೇನೋ ಎಂಬಂತೆ ಭಾಸವಾಗ್ತಾ ಇದೆ. ಎಲ್ಲ ಜನ ರಸ್ತೆಗೆ ಬಂದು ನಿಂತಂಗೆ ಕಾಣಿಸ್ತಾ ಇದೆ ಅಂತ ಕೆಲವು ಮಾಧ್ಯಮಗಳ ವಿವರಣೆಯಲ್ಲಿತ್ತು. ಆದರೆ ಇನ್ನು ಕೆಲವರು ಹೇಳ್ತಾ ಇದ್ದಿದ್ದು ಅಲ್ಲ, ಅಯೋಧ್ಯೆಯ ಜನರಷ್ಟೇ ಅಲ್ಲ, ಅದು ಅಕ್ಕಪಕ್ಕದ ನಗರ, ಊರು, ಪಟ್ಟಣಗಳಿಂದೆಲ್ಲ ಅಲ್ಲಿ ಜನ ಆಗಮಿಸಿದ್ದಾರೆ ಇವತ್ತಿನ ದಿನ. ಹಾಗಾಗಿ ಅಷ್ಟೊಂದು ಜನ ಕಾಣಿಸ್ತಿದ್ದಾರೆ ಅಂತಲೂ, ಇನ್ನು ಕೆಲವರು ಅದನ್ನು ವಿಸ್ತಾರಗೊಳಿಸಿ ದೇಶದ ಹಲವೆಡೆಗಳಿಂದ ಬಂದಿದ್ದಾರೆ ಜನ ಅಂತನೂ ಹೇಳಿದ್ರು. ಯಾರೇನೇ ಹೇಳಿ ಜನ ಅಂತೂ ಎಂದಿನಂತೆ ರಸ್ತೆ ಬದಿಯಲ್ಲಿ ಅವರಿಗೆ ನಿಂತು ಕೈ ಬೀಸಿಕೊಂಡ್ರು. ಅಭಿಮಾನಿಗಳು ಜೈಕಾರ ಹಾಕಿದ್ರು, ಕೆಲವರು ಹೂವು ಎರಚಿದ್ರು. ರಾಮ ಮಂದಿರ ಸಾಕಾರಗೊಳಿಸ್ತಿರುವ ಅವರಿಗೆ ಪುಷ್ಪವೃಷ್ಟಿ ಮಾಡಿದ್ರು. ಜೈ ಶ್ರೀರಾಮ್, ಮೋದಿ ಕಿ ಜೈ ಅಂತ ಅದು ಕೂಗ್ತಾ ಇದ್ರು. ಕೂಗ್ತಾ ಇರ್ತಾರೆ, ಕೂಗ್ದೆ ಇನ್ನೇನು ಮಾಡ್ತಾರೆ, ಬಿಡ್ತಾರಾ, ಕೂಗ್ತಾರೆ. ಆಲ್ ರೈಟ್. ಇದಾದಾಗ ರಾಮಪಥದನ್ನು ಪ್ರವೇಶ ಮಾಡಿಕೊಂಡಿದ್ದರು ಮೋದಿಯ ರೋಡ್ ಶೋನಲ್ಲಿ. ಸುಮಾರು 1400ಕ್ಕೂ ಹೆಚ್ಚು ಕಲಾವಿದರು ಹಲವಾರು ಜಾನಪದ ಕಲೆಗಳನ್ನು ಅಲ್ಲಿ ಪ್ರದರ್ಶಿಸ್ತಾ ಹೋದರು. ಅವ್ರಿಗೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅವೆಲ್ಲ ಅಂತಲ್ಲ, ಸುಮ್ಮನೆ ಗೌರವದಾಗಿ ಮಾಡ್ತಾಯಿದ್ರು. ರಸ್ತೆ ಎರಡೂ ಕಡೆ ಇದ್ದಿದ್ದ ಜನ ಇದ್ದಿದ್ದು ನೋಡಿ ಮೋದಿಯವರು ವಾಹನದ ಬಾಗಿಲು ತೆರೆದು ಎದ್ದು ನಿಂತ್ಕೊಂಡ್ರು, ಕೈ ಬೀಸ್ಕೊಂಡು ನಿಂತರು. ಅದೇನು ಅವ್ರಿಗೆ ಹೊಸ ಅದಲ್ಲ. 8 ಗಂಟೆ 10 ಗಂಟೆ 12 ಗಂಟೆ ನಮ್ಮೂರಲ್ಲಿ ನಿಂತಿದ್ರು, ಅವ್ರಿಗೇನು ಹೊಸದಲ್ಲ ಅದು. ಜನರಿಗೆ ಕೈ ಬೀಸಿದ್ರು, ಕೆಲವು ಕಡೆ ನಮಸ್ಕಾರ ಹಾಕಿದ್ರು, ಡ್ಯಾಶ್ ಆಯಿತು. ಮಧ್ಯದಲ್ಲಿ ಅಲ್ಲೆಲ್ಲೋ ದಾರಿಯಲ್ಲಿ ಬರ್ತಾ ಇದ್ದಾಗ ಸಾಧು ಸಂತರು, ಸಾಧು ಪರಿಷತ್ತಿನವ್ರುಗಳೆಲ್ಲ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದರು. ಅದಕ್ಕೆ ಯಾರೊಬ್ಬರು ಕಾಮೆಂಟ್ರಿ ಕೊಡ್ತಾಯಿದ್ರು, ಕೇಳಿಸ್ಕೊತಾ ಕೂತಿದ್ದೆ. ಸಾಮಾನ್ಯವಾಗಿ ಸಾಧುಗಳು ಯಾರಿಗೂ ನಮಸ್ಕಾರ ಮಾಡಲ್ಲ, ಅವ್ರು ಯಾರನ್ನು ಕೇರೇ ಮಾಡಲ್ಲ, ಡಾಂಟ್ ಕೇರ್ ಥರ ಓಡಾಡ್ತಿರ್ತಾರೆ ಅವರು. ಅವ್ರು ಯಾರು ಬಂದ್ಕ ಯಾರು ಹೋಗ್ಕ ಅಂತಿರ್ತಾರೆ. ಬಟ್ ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಸಾಧು ಸಂತರೆಲ್ಲ ಒಂದು ಕಡೆ ನಿಂತು ಅವರಿಗೆ ಆಶೀರ್ವಾದ ರೂಪದಲ್ಲೇ ಅದೊಂದು ರೀತಿ ನಡೆಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ರು. ಎಂಥದ್ದು ಒಟ್ಟಲ್ಲಿ ನಡ್ಕೊಂಡು ಹೋಯಿತು. ಅದಾದ ಮೇಲೆ ನೀವು ನೋಡ್ತಾ ಇದ್ದೀರಿ ಅದರ ಝಲಕ್ಗಳನ್ನು.
ಪ್ರಧಾನಮಂತ್ರಿಗಳು ರೈಲ್ವೆ ನಿಲ್ದಾಣವನ್ನು ತಲುಪಿದ್ರು. 3 ಅಂತಸ್ತಿನ ಈ ರೈಲ್ವೆ ನಿಲ್ದಾಣವನ್ನು ಅವರೇ ಉದ್ಘಾಟನೆ ಮಾಡಿದ್ರು. ಹಾಗೆ ನೋಡಿದ್ರೆ ಇದನ್ನು ಮರು ಅಭಿವೃದ್ಧಿ, ರೀಡೆವಲಪ್ಮೆಂಟ್ ಅಂತ ಕರೀತಿದ್ದಾರೆ ಹಳೆ ರೈಲ್ವೆ ನಿಲ್ದಾಣದ ಲೆಕ್ಕಾಚಾರದಲ್ಲಿ. ಹೆಚ್ಚು ಕಡಿಮೆ ಏನು ಉಳಿಸ್ಕೊಂಡಿದ್ದಾರೋ ಹಳೇದು ನನಗೆ ಗೊತ್ತಿಲ್ಲ. ಅಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಹಳೇದೇನು ಉಳ್ಕೊಂಡಂಗೆ ಕಾಣಿಸ್ತಿಲ್ಲ. ಒಂದು ಪಾರ್ಟಲ್ಲಿದೆ, ಇನ್ನೊಂದು ಪಾರ್ಟಲ್ಲಿ ಇದೆಲ್ಲ ಹೊಸದೇ ಬಂದಂಗೆ ಇದೆ ಇದು. ಆಲ್ ರೈಟ್, ಇಟ್ಸ್ ಓಕೆ. ರೈಲ್ವೆ ಸಚಿವರ ಜೊತೆ ಸ್ವಲ್ಪ ಹೊತ್ತೆಲ್ಲ ವಿಚಾರ ವಿನಿಮಯ ಮಾಡ್ಕೊಂಡ್ರು, ಎಲ್ಲ ತಿಳ್ಕೊಂಡ್ರು ಮ್ಯಾಟರ್ ಏನೇನಪ್ಪ ಸಮಾಚಾರ ಅಂತ. ಐಷಾರಾಮವಾಗಿದೆ ರೈಲ್ವೆ ನಿಲ್ದಾಣವನ್ನು ಬಹುಜನರು ಒಂಥರ ವಿಮಾನ ನಿಲ್ದಾಣ ಇದ್ದಂಗಿದೆ ಇದು ಅಂತ ಬಣ್ಣಿಸುವುದು ಉಂಟು. ಹೊರಭಾಗದಲ್ಲಿ ಸಾಂಪ್ರದಾಯಿಕ ಶೈಲಿಯನ್ನು ಬಳಸ್ಕೊಂಡು ರಾಮ ಜನ್ಮಭೂಮಿಯ ಆ ಥೀಮನ್ನೇ ಕಂಟಿನ್ಯೂ ಮಾಡಿ ಒಂದು ರೀತಿ ಮುಂದುವರಿದ ಶಿಲ್ಪ ವಿನ್ಯಾಸವನ್ನು ವಾಸ್ತುಶಿಲ್ಪವನ್ನು ಬಳಸ್ಕೊಂಡಂಗೆ ಕಾಣಿಸ್ತಾ ಇತ್ತು ನಮಗಳಿಗೆ. ಒಳಗೆ ಹೋದ ಕೂಡಲೇ ಹೊಸ ರೈಲುಗಳಿಗೆ ಹಸಿರು ಬಾವುಟವನ್ನು ತೋರಿಸಿದ್ರು. ನಾವು ನಿನ್ನೆ ಹೇಳ್ದಂಗೆ ಅದರಲ್ಲಿ 2 ಅಮೃತ್ ಭಾರತ್ ರೈಲಿತ್ತು, 6 ವಂದೇ ಭಾರತ್ ರೈಲಿತ್ತು. ಈ ಅಮೃತ್ ಭಾರತ್ ರೈಲಲ್ಲಿ ಅದು ಅಯೋಧ್ಯೆಯಿಂದ ದರ್ಭಂಗಾಗೆಲ್ಲೋ ಪ್ರಯಾಣ ಮಾಡ್ತದು, ಬಿಹಾರದಲ್ಲಿ ದರ್ಭಂಗಾಗೆಲ್ಲೋ ಹೋಯ್ತದು. ಬಟ್ ಅದರ ಪೂರ್ತಿ ಮಕ್ಕಳೇ ಇದ್ದರು. ಮಕ್ಕಳಿಗೇನೋ ಒಂದು ವಿಶೇಷ ವ್ಯವಸ್ಥೆ ಮಾಡಿ ಕೊಟ್ಟಿದ್ರಂತೆ. ಹಾಗಾಗಿ ಮಕ್ಕಳು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರು ಮಕ್ಕಳೆಲ್ಲ ಫ್ರೀಯಾಗಿ. ಹೌದು ಸರ್. ಏನೋ ಅದರ ಜೊತೆಗೆ 2ನೇ ಅಮೃತ ಭಾರತ್ ರೈಲನ್ನು ಅಯೋಧ್ಯೆ, ಆನಂದ್ ವಿಹಾರ್, ದೆಹಲಿ ಇದು ಮಾಲ್ಡಾ ಮತ್ತು ಪಶ್ಚಿಮ ಬಂಗಾಳದ ಮಾಲ್ಡಾ ಮತ್ತು ಬೆಂಗಳೂರು ಮಧ್ಯೆ ಕೂಡ ಮಾಡಿದ್ರು. ಅದನ್ನು ಇನಾಗ್ರೇಷನನ್ನು ಮಾಡಿಕೊಂಡ್ರು. ಅಂದರೆ ಅಲ್ಲೂ ಓಡಲಿಲ್ಲ, ಅದು ಅವ್ರವ್ರ ಊರಿನಲ್ಲಿ ಅಲ್ಲಲ್ಲ ಸ್ಟೇಷನ್ಗಳಲ್ಲಿ ಅದೇ ಟೈಮ್ ಕರೆಕ್ಟಾಗಿ ಅವರು ಟಿ ವಿ ನೋಡ್ಕೊಂಡು ಕರೆಕ್ಟಾಗಿ ಬಿಟ್ಟರು ಓಡಿಸ್ಬಿಟ್ರಪ್ಪ ನಮ್ಮದು ಅಂತ. ಆಮೇಲೆ ಒಂದು 6 ವಂದೇ ಭಾರತ್ ರೈಲ್ಗಳು ಅಯೋಧ್ಯೆ, ಆನಂದ್ ವಿಹಾರು, ಕೊಯಂಬತ್ತೂರು, ಬೆಂಗಳೂರು ಕಂಟೋನ್ಮೆಂಟು, ಮಂಗಳೂರು, ಮಡಗಾಂವು, ಜಾಲ್ನಾ, ಮುಂಬೈ ಈ ಥರದ್ದೆಲ್ಲ ಮಾರ್ಗಗಳದ್ದನ್ನೆಲ್ಲ ಬಿಟ್ಟರು. ಒಂದು ಅದರಲ್ಲಿ ನಮಗೆ ಸಂಬಂಧವಿದ್ದಂಗಿತ್ತು. ಮಂಗಳೂರಿನಿಂದ ಗೋವೆಗೆ ಸಂಚರಿಸುವಂತಹ ಒಂದು ವಂದೇ ಭಾರತ್ ರೈಲು 2 ನಮಗಿದೆ ಸರ್. ಕೊಯಮತ್ತೂರು ಬೆಂಗಳೂರು ಮತ್ತು ಮಂಗಳೂರು ಮತ್ತು ಮಡಗಾಂವ್ಗೆ ಹೋಗುವಂಥದ್ದು ಎರಡಿತ್ತು. ಅದನ್ನು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅವರೆಲ್ಲ ರೈಲು ನಿಲ್ಲಿಸ್ಕೊಂಡು ನಿಂತಿದ್ರು ರೆಡಿಯಾಗಿ. ಅವರಲ್ಲಿ ಬಾವುಟ ಎತ್ತಿದ ತಕ್ಷಣ ಇದನ್ನು ಹಸಿರು ಬಾವುಟನ ಇಲ್ಲ ಅವರೆಲ್ಲ ಓಡಿಸ್ಬಿಟ್ರು. ಅಷ್ಟೇ. ಅಷ್ಟರ ಮಧ್ಯದಲ್ಲಿ ಎಲ್ಲ ಟ್ರೈನ್ಗಳು ಹೊರಟವು. ಆಯಿತಾ? ಅದಾದಮೇಲೆ ಏನಾಯಿತು ಅಂದರೆ ಆಚೆ ಬಂದು ನೇರವಾಗಿ ಒಂದು ಭಾಳ ದೊಡ್ಡ ಈ ಸೆಲ್ಫಿ ಪಾಯಿಂಟ್ ಆಗ್ತಿರೋಂಗೆ ಕಾಣಿಸ್ತಾ ಇದೆ ಅಯೋಧ್ಯೆಯಲ್ಲಿ ಲತಾ ಮಂಗೇಶ್ಕರ್ ವೃತ್ತ. ಅಲ್ಲಿ ಲತಾ ಮಂಗೇಶ್ಕರ್ ಅವರ ಹೆಸರಿನಲ್ಲಿರುವ ಒಂದು ವೃತ್ತ ಇದೆ. ಒಂದು ಬಹುದೊಡ್ಡ ಏನು ಅಗಾಧವಾದಂಥ ಸೈಜಲ್ಲಿರೋ ಒಂದು ವೀಣೆಯನ್ನು ಅಲ್ಲಿ ಇದು ಮಾಡಿಸಿಟ್ಟಿದ್ದಾರೆ. ವೀಣೆ ಕಲಾಕೃತಿಯನ್ನು ನೋಡಿದ್ದಾರೆ. ಎಲ್ಲರಿಗೂ ಅಲ್ಲೂ ಕೈ ಬೀಸಿದ್ರು. ಜನ ಓ ಅಂತ ಕೂತ್ಕೊಂಡ್ರು. ಅವರು ಕೈ ಬೀಸಿದ್ರು, ಹೊರಟ್ರು ಅಲ್ಲಿಂದ. ಆಮೇಲೆ ದಾರಿ ಮಧ್ಯೆ ನೇರವಾಗಿ ಎಲ್ಲ ಏರ್ಪೋರ್ಟ್ಗೆ ಹೋಗ್ತಾರಂತೆ, ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರಂತೆ ಅಂತಿದ್ರು. ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅದು ಹಂಗೆಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ ಅವರು, ಹಂಗೆಲ್ಲ ಹೋಗಲ್ಲ ಅವರು ದಾರಿ ಮಧ್ಯೆ ಉಜ್ವಲ ಯೋಜನೆಯ 10ನೇ ಕೋಟಿಯ ಫಲಾನುಭವಿ ಮೀರಾ ಮಾಂಜಿ ಅನ್ನೋರ ನಿವಾಸಕ್ಕೆ ಭೇಟಿ ಕೊಟ್ಟರು. ಅಲ್ಲೇ ಒಂದು ಚಹಾ ಕುಡಿದ್ರು. ಅವ್ರ ಜೊತೆ ಏನೋ ಮಾತುಕತೆ ಎಲ್ಲ ಮಾಡ್ತಾಯಿದ್ರು. ಸಕ್ಕರೆ ಜಾಸ್ತಿ ಅಂತನೋ ಆ ಥರ ಏನೋ ಒಂದು ಹೇಳ್ತಾ ಇದ್ರು. ಅಲ್ವಾ? ಮಾತಾಡ್ತಾ ಇದ್ರು ಸರ್. ನೋಡಿ, गैस का सिलेंडर दिया और आपका नंबर लग गया 10 करोड़ का। अभी तो आज दाल चावल सब्जी पकाए हैं, आपके लिए चाय बनाए हैं। चाय बनाए तो पिलाओ ना। दूध वाली चाय है, दूध यहाँ का मिल जाता है आपको? जी, पैकेट वाला मंगाते हैं। हाँ, बहुत मीठी चाय पीते हैं आप हैं? हमसे मीठी हो ही जाती है, मालूम नहीं क्या। ಜಾಸ್ತಿ ಹಾಕಿದ್ದಾರೆ. ಕುಡಿಯೋದೇ ಜಾಸ್ತಿ ಸರ್ ಸಕ್ಕರೆನ. ಹೌದಾ? ತುಂಬ ಜಾಸ್ತಿ ಸರ್ ಸ್ವೀಟ್. ಐಸಿ ಏನಿಯೋ ಒಟ್ಟಲ್ಲಿ ಟೀ ಕುಡಿದ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಖುಷಿ ಇಲ್ವಾ? 3 ದಿನದಿಂದ ಕಷ್ಟಪಟ್ಟಿರ್ತಾರೆ ಆ ಮನೆಯವರು. ತಯಾರು ಮಾಡ್ಕೊಂಡು ತಯಾರಿ ಇಲ್ಲ. ಪೊಲೀಸ್ನವ್ರು ಏನು ಸುಮ್ಮನೆ ಬಿಟ್ಟಿರ್ತಾರ ಮತ್ತೆ. ಬಟ್ ಆ ಕ್ಷಣ ಇರುತ್ತಲ್ಲ, ಅದು ಯಾರೇ ಪ್ರಧಾನಿ ಆಗಲಿ, ಮೋದಿ ಅಂತನೋ ಇನ್ನೊಬ್ರು, ನಮ್ಮ ಲೋಕಲಿಗೆ ನಮ್ಮ ಊರುಗಳಲ್ಲಿ ಯಾವುದೋ ಒಂದು ಗ್ರಾಮಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದವ್ರು ಹೋದ್ರೆ ಹಂಗೆ ಅನ್ಸಲ್ವಾ? ಸಹಜವಾಗಿ ಯಾರೋ ಮನೆಗೆ ಅನ್ಸಲ್ವಾ? ಅದು ಅನ್ಸಿರುತ್ತೆ, ತಪ್ಪಿಲ್ಲ. ಹೌದು ಸರ್. ಆಮೇಲೆ ಪ್ರಧಾನಿ ಮೋದಿ ಅವರು ಅವ್ರ 2 ಮಕ್ಕಳುಗಳೇನೋ ಆಸೆ ಪಟ್ಟುವಂತೆ ಒಂದು ಫೋಟೋ ಒಂದು ಸೆಲ್ಫಿ ತಗೊಳ್ಳೋಣ ಅಂತ. ನೋ ಪ್ರಾಬ್ಲಮ್ ಬಾಯ್ಲಿ ಅಂದ್ಬಿಟ್ಟು 2 ಫೋಟೋ ತೆಗೆಸಿ ಅವ್ರಿಗೆ ಆಟೋಗ್ರಾಫ್ ಕೊಟ್ಟು
ಅಲ್ಲಿಂದ ಹೊರಟಿದ್ದಾರೆ. ಅದ್ಯಾರೋ ಒಂದು ರಾಮಂದು ಒಂದು ದೇವಸ್ಥಾನದ ಒಂದು ಫೋಟೋ ಹಿಡ್ಕೊಂಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಆಟೋಗ್ರಾಫ್ ಹಾಕೊಡಿ ಅಂತ ಕೇಳಿದ್ದಾರೆ. ಆಯಿತು. ಅಲ್ಲಿಂದ ಸಹಜವಾಗಿ ನೇರವಾಗಿ ಅವರು ಏರ್ಪೋರ್ಟ್ ಕಡೆಗೆ ಹೋದರು. ಅದರ ಹೆಸರು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್. ಅದು ಅಲ್ಲಿ ರನ್ವೇನಲ್ಲಿ ಬೋಯಿಂಗು, ಏರ್ಬಸ್ ಎಲ್ಲ ದೊಡ್ಡ ದೊಡ್ಡ ಬಸ್ಗಳ ಇದು ವಿಮಾನಗಳೆಲ್ಲ ಇಳಿಬೋದು. ಅದನ್ನು ಕಟ್ಟಡವನ್ನು ರಾಮ ಮಂದಿರದ ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲೇ ಅದನ್ನು ಕಟ್ಟಿದ್ದಾರೆ. 20 ತಿಂಗಳಲ್ಲಿ ಕಟ್ಟಿರುವಂಥದ್ದು. ಉತ್ತರ ಪ್ರದೇಶ ಸರ್ಕಾರ ಒಂದು 821 ಎಕರೆ ಮಾಡ್ಕೊಂಡಿದ್ದಾರೆ. ಇದು ಮೊದಲನೇ ಹಂತವಂತೆ. ಮುಂದಿನ ಹಂತದಲ್ಲಿ ಮಾಡ್ತಾರಂತೆ. 10 ಲಕ್ಷ ಪ್ಯಾಸೆಂಜರ್ಗಳನ್ನೇನೋ ಹ್ಯಾಂಡಲ್ ಮಾಡೋ ಕೆಪಾಸಿಟಿನ ಅದಕ್ಕೆ ಈಗ ಸದ್ಯಕ್ಕೆ ಇದೆ ಅಂತ ಹೇಳ್ತಿದ್ದಾರೆ. ಇದು ಗೇಟ್ವೇ ಆಗತ್ತೆ. ಅಂದರೆ ಮೊದಲು ಪ್ರಯಾಣಿಕರು ಬಂದು ಇಳಿದಾಗ ಅವ್ರಿಗೆ ಕಾಣಿಸೋದು ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ ಎಲ್ಲ. ಹಾಗಾಗಿ ಸಹಜವಾಗಿ ಅವ್ರಿಗೆ ಅದೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡ್ದಂಗೆ ಇದೆ. ಬಟ್ ಜನ ಎಂಜಾಯ್ ಮಾಡ್ತಿದ್ದಾರೆ. ಅಷ್ಟೇ ಗುಡ್ ಥೀಮ್ ಅಲ್ವಾ ಸರ್? ಆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಭಾಗದ ಆ ಬಿಂಬಿಸುವಂಥ ರೀತಿಯಲ್ಲಿ ರೈಲ್ವೆ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣಗಳನ್ನು ಮಾಡಿದ್ರೆ ಅದನ್ನು ಲಾರ್ಜ್ಲಿ ಎಲ್ಲ ಕಡೆ ಫಾಲೋ ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಂದ ಮೇಲೆ. ಹೌದು. ಆಯಾಯ ಭಾಗಗಳ ಕಲ್ಚರು, ಆಯಾಯ ಭಾಗಗಳ ಸಾಂಸ್ಕೃತಿಕ ಇದನ್ನೆಲ್ಲ ಪ್ರತಿನಿಧಿಸುವ ರೀತಿ ಮಾಡಿ ಕಟ್ಟಡಗಳನ್ನು ಯಾವ್ಯಾವುದೋ ಎಲ್ಲೆಲ್ಲೋ ಕಟ್ಟಡ ಮಾಡಕ್ಕೆ ಹೋಗಬೇಡಿ ಅನ್ನೋ ಒಂದು ಇದೆ ಪ್ರಾಕ್ಟೀಸಲ್ಲಿ ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ. ಬಟ್ ಅಯೋಧ್ಯೆಗೆ ಇದನ್ನು ಮಾಡಲೇಬೇಕಾಗಿತ್ತು. ಯಾಕಂದರೆ ಒಂದು ಕಡೆ ನೀವು ಅದನ್ನು ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಾಡ್ತಾ ಇದ್ದೀವಿ, ಲಕ್ಷಾಂತರ ಕೋಟ್ಯಾಂತರ ಜನ ಇನ್ನು ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದಾಗ ಯಾವುದೋ ಲಡ್ಕಾಸಿ ರೈಲ್ವೆ ಸ್ಟೇಷನ್ ಥರ ಒಂದು ಶೀಟ್ ಹಾಕೊಂಡು ಟನ್ ಅಂತ ಟಿನ್ ಹಾಕೊಂಡು ನಿಂತಿದ್ರೆ ಆಗ್ತಿರ್ಲಿಲ್ಲ. ಅದು ಮಾನಮರದೆಲ್ಲ ಹೋಗಿರೋದು ನಿಮಗೆ. ಭವ್ಯವಾದ ರಾಮ ಮಂದಿರ ಕಟ್ತೀವಿ, ಇಲ್ಲಿ ನೆಟ್ಗೊಂದಿಷ್ಟು ರೈಲ್ವೆ ಸ್ಟೇಷನ್ ಇಲ್ಲ, ಇಲ್ಲ ಒಂದು ನೆಟ್ಗೊಂದು ವಿಮಾನ ನಿಲ್ದಾಣ ಇಲ್ಲ ಅಂತ ಬಾಯಿ ಬಂದಂಗೆ ಬೈಕೊಂಡ್ರೋ ಜನ. ಅದು ಅವ್ರಿಗೆ ಅರಿವಿದೆ. ಒಂದು. ಎರಡನೇದು, ಈ ಅಯೋಧ್ಯೆಯ ಆರ್ಥಿಕ ಚಿತ್ರಣ ಸಾಮಾನ್ಯವಾಗಿ ಈ ಥರದ ಶ್ರದ್ಧಾ ಕೇಂದ್ರಗಳು ಅಥವಾ ಒಂದು ಪ್ರಾಮುಖ್ಯತೆ ಪಡೆದ ಸ್ಥಳ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುತ್ತಮುತ್ತಲಿನ ಬಹುಭಾಗದಲ್ಲಿ ಬೇಸಿಕಲಿ ಅಯೋಧ್ಯ ಕಮ್ಸ್ ಇನ್ ಫೈಜಾಬಾದ್. ಅಯೋಧ್ಯೆ ಡಿಸ್ಟ್ರಿಕ್ಟ್ ಅಂತಾನೆ ಮಾಡಿದ್ದಾರೆ. ಅಯೋಧ್ಯೆ ಡಿಸ್ಟ್ರಿಕ್ಟ್ ಅಂತ ಈಗ ಮಾಡಿದ್ದಾರೆ. ಬೇಸಿಕಲಿ ಮೂಲ ಅದು ಅಲ್ಲಿ. ಹಾಗಾಗಿ ಅದೆಲ್ಲ ಡಿಸ್ಟ್ರಿಕ್ಟ್ ಪರಿಣಾಮ ಬೀರುತ್ತದೆ. ಈಗ ಅಲ್ಲಿರೋ ಮನೆಗಳನ್ನವರು ಮನೇಲಿ 3 ರೂಮ್ ಇದ್ರೆ 1 ರೂಮನ್ನು ಬಾಡಿಗೆ ಕೊಟ್ಟರೆ 3,000 ರೂಪಾಯಿ ಅಂತಾರಂತೆ. ಅಂತಾರಂತೆ. ಯಾರು ನಮ್ಮ ಕೊಲಿಗೆ ಹೇಳ್ತಿದ್ರು 3,000 ರೂಪಾಯಿ ಕೇಳ್ತಾರೆ. ಈಗ ದೀಸ್ ಆರ್ ಆಲ್ ಆಕ್ಟಿವೇಟ್ಸ್ ಒಂದು ಕಡೆ. ಇನ್ನೊಂದು ಕಡೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತಾದಾಗ ಆ ರೀತಿ ವ್ಯವಸ್ಥೆಗಳನ್ನು ಮಾಡದೇ ಇದ್ರೆ ಅದಕ್ಕೆ ಮನಮರ್ಯಾದೆ ಇರಲ್ಲ. ಭಾಳ ದೀರ್ಘಕಾಲ ನಮ್ಗೆ ಇದ್ದಿದ್ದ ಕಂಪ್ಲೇಂಟ್ ಏನು ಕಾಶಿ ವಿಚಾರದಲ್ಲಿ, ಅಲ್ಲಿ ಹೋಗಕ್ಕೆ ಅಸಹ್ಯ ಆಗತ್ತಪ್ಪ ಅಂತಿದ್ದು. ಹೋಗಬೇಕು ಅಂತ ಹೋಗ್ತಾ ಇದೀವಿ, ಬೇರೆ ದಾರಿ ಇಲ್ಲಪ್ಪ, ತೋತು ಅದು ಏನು ಹೋಗಕ್ಕಾಗತ್ತೇನ್ರಿ ಅಲ್ಲಿ ಒಳಗೆ ಅಂತಂತಿದ್ರಪ್ಪ. ಈಗ ಕೆಲವರು ಕಾಶಿಗೆ ಹೋಗ್ಬೋದಾಗ ಈಗ ಭಾಳ ಚೆನ್ನಾಗಿ ಮಾಡಿದಾರಪ್ಪ ಅಂತಂತಾರೆ. ಮೊದಲ ಘಾಟ್ಗಳಲ್ಲಿ ಕೆಲವಕ್ಕೆ ಹೋದ್ರೆ ಕಾಲು ಇಡಕ್ಕೆ ಮನ್ಸು ಬರ್ತಿರ್ಲಿಲ್ಲಪ್ಪ, ಅಯ್ಯಪ್ಪ ಅಂತಿದ್ರು. ಈಗ ಕೆಲವರು ಬಂದು ಹೇಳ್ತಾರೆ ಘಾಟ್ಗಳು ಚೆನ್ನಾಗಿ ಮಾಡಿದ್ದಾರೆ, ಕೂತ್ಕೋಬೋದು ಸ್ವಲ್ಪ ಹೊತ್ತು ಅಂತಾರೆ. ಹಾಗಾಗಿ ಅದಿದ್ರೆ ದಟ್ ಆಡ್ಸ್ ಇದನ್ನು ಆರ್ಥಿಕವಾಗಿ. ಇನ್ನು ಅಯೋಧ್ಯೆಯಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಪ್ರಧಾನಿಗಳು ಮಾತನಾಡಿದ್ರು. ಆರಂಭದಲ್ಲೇನೆ ರಾಮಚಂದ್ರ ಕಿ ಜೈ ಅಂತ ಘೋಷಣೆಯೊಂದಿಗೆ ಮಾತು ಆರಂಭ ಮಾಡಿದ್ರು. ರಾಮ ಮಂದಿರ ಲೋಕಾರ್ಪಣೆಗೆ ನಿಮ್ಮಂತೆಯೇ ನಾನು ಕೂಡ ಉತ್ಸುಕನಾಗಿದ್ದೀನಿ. ಜನವರಿ 22ರಂದು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗಾಗಿ ಇಡೀ ವಿಶ್ವವೇ ಕಾತುರವಾಗಿದೆ. ಪರಂಪರೆಯ ಶಕ್ತಿಯೇ ನಮ್ಮನ್ನ ಮುಂದೆ ಕೊಂಡೊಯ್ಯುತ್ತೆ ಅಂತ ಹೇಳಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡ್ಬಿಡೋಣ. 8,000 ಗಣ್ಯರು 15% ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾನು ಒಬ್ಬ ಇದ್ದೀನಿ, ಬಟ್ ಗೊತ್ತಿಲ್ಲ ಏನಾಗತ್ತೋ. ಲೆಟಸ್ ಸಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. 22ನೇ ತಾರೀಕಿಗೆ ಯಾರು ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ಇವತ್ತೇ ಹೇಳಿರ್ತೀನಿ ನಾನು, ನೀವು ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಬರಬೇಡಿ ಅಂತ. ಬರೋರು ಬರೋದೆ, ಅಲ್ಲಿ ಅವ್ರನ್ನ ನೀವು ತಡೆಯೋಕ್ಕಾಗಲ್ಲ. ಬೇಕು ಅಂದರೆ ಊರಾಚೆ ಅವ್ರನ್ನ ನಿಲ್ಲಿಸ್ಬೋದು ಅಷ್ಟೇ. ನೀವು ಅದ್ರ ಮೇಲೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಕೈ. ಇನ್ನು ಮೋದಿ ರೋಡ್ ಶೋ ವೇಳೆ ಬಾಬ್ರಿ ಮಸೀದಿಯ ಮುಖ್ಯ ದೂರುದಾರರಾಗಿದ್ದ ಇಕ್ಬಾಲ್ ಅನ್ಸಾರಿ ಎಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಹೂವನ್ನು ಹಾಕಿದ್ದು ಬಹುದೊಡ್ಡ ಚಿತ್ರ ಆಗೋಗಿದೆ ಇವತ್ತಿನ ಮಟ್ಟಿಗೆ. 22ರಲ್ಲಿ ಲೋಕಾರ್ಪಣೆಗೆ ನಾನು ಶುಭ ಕೋರ್ತೀನಿ. ಹಿಂದೂ ಯಾತ್ರಿಗಳಿಗೆ ಉಚಿತ ವಸತಿ ವ್ಯವಸ್ಥೆ ಕಲ್ಪಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಮೊದಲ ವಿಮಾನ ಹೋಗಿದೆ ದೆಹಲಿಯಿಂದ ಅಯೋಧ್ಯೆಗೆ. ಅದರಲ್ಲಿ ಜೈ ಶ್ರೀರಾಮ್ ಅಂತ ಪ್ರಯಾಣಿಕರೆಲ್ಲ ಕೂತ್ಕೊಂಡಿದ್ದಾರೆ. ಕರ್ನಾಟಕದವರು ಯಾರೋ ಒಬ್ಬರಿದ್ದರು, ಇಲ್ಲಿಂದ ಮಣ್ಣು ಮತ್ತು ನೀರು ಇಲ್ಲಿಂದ ಯಾವುದೋ ನದಿ ನೀರನ್ನು ತೊಗೊಂಡು ಹೋಗಿದ್ದವರು ಒಬ್ಬರಿದ್ದರು, ನೋಡ್ತಾ ಇದ್ದೆ ನಾನು. ಮತ್ತು ಅವ್ರಿಗೆಲ್ಲ ಸನ್ಮಾನ ಮಾಡಿ ಶಾಲಾಕಿ ಕಳಿಸ್ತಾ ಇದ್ರಪ್ಪ ಅವ್ರನ್ನೆಲ್ಲ. ಇನ್ನು ಇಂಡಿಗೋ ವಿಮಾನ ಒಂದು ಅಯೋಧ್ಯೆಯಿಂದ ಟೇಕ್ ಆಫ್ ಆಯಿತು. ಅದರಲ್ಲಿ ಹನುಮಾನ್ ಚಾಲೀಸ ಪಠಿಸ್ತಾ ಇದ್ರಂತೆ ಎಲ್ಲರೂ. ರೈಟ್. ಇನ್ನು ಮುಂದಕ್ಕಲ್ಲಿ ಎಲ್ಲ ಕಡೆಯಿಂದನೂ ವಿಮಾನಗಳಂತೂ ಬರುತ್ತೆ ಗ್ಯಾರಂಟಿ.
ಆಲ್ ರೈಟ್. ಎಸ್. ಇನ್ನು ಪ್ರಭು ರಾಮ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ ಅಲ್ಲ, ಪ್ರಪಂಚ ಪ್ರತಿಯೊಬ್ಬರಿಗೂ ಕೂಡ ಸೇರಬೇಕಾದವನು ಅಂತ ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಓಹೋ, ಓಕೆ. ದೇಶದಲ್ಲಿ ಕ್ಷೀಣಿಸ್ತಾ ಇರುವಂತ ಯಾಕ್ರೆ ಅವ್ರು ಹೇಳಿದ್ದಕ್ಕೆ ಓಹೋ ಓಕೆ ಅಂತ ಬೇರೆ ಹೇಳ್ತೀರಿ? ಅಲ್ಲ ಸರ್, ಈಗ ಜ್ಞಾನೋದಯ ಆಯ್ತಾ ಅಂತ ಕೇಳ್ತಾ ಇದೆ ಸರ್. ಉದ್ಧವ್ ಠಾಕ್ರೆ ಶಿವಸೇನೆಯ ಸಂಸದ ಸಂಜಯ್ ರಾವತ್ ಮಾತಾಡಿ ರಾಮನನ್ನ ಬಿಜೆಪಿ ಅಭ್ಯರ್ಥಿ ಮಾಡೋದಷ್ಟೇ ಬಾಕಿ ಇರೋದು ಅಂತ ಕೂಕವಾಡಿದ್ದಾರೆ. ಆಹ್ವಾನ ಬಂದಿಲ್ಲ, ಬಂದ್ರೆ ನೋಡೋಣ ಅಂತ ಸಿಎಂ ಕೂಡ ಹೇಳಿದ್ದಾರೆ. ಮೋದಿ ಆಡಳಿತಗಾರ ಅಲ್ಲ, ಶೋಮ್ಯಾನ್ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಅವರದ್ದು. ಈ ಮಧ್ಯೆ ಮಂದಿರ ಉದ್ಘಾಟನೆಗೆ ಬಂದು ಕರಸೇವಕ ಮಾರಣ ಹೋಮಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಮಾಜಿ ಸಚಿವ ಸುನೀಲ್ ಕುಮಾರ್ ಅವರದ್ದು. ಅಯೋಧ್ಯೆಗ ನಮ್ಗಿನ್ನು ಇವತ್ತವರೆಗೆ ಬಂದಿಲ್ಲ ಆಹ್ವಾನ ಬಂದ್ರೆ ನೋಡ್ತೀನಿ ನಾನು. ಪ್ರಧಾನ ಮಂತ್ರಿ ಅವರು ಇಸ್ ನಾಟ್ ಎನ್ ಅಡ್ಮಿನಿಸ್ಟ್ರೇಟರ್, ಅವರು ಒಬ್ರು ಶೋಮ್ಯಾನ್. ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ, ಒಳ್ಳೆ ಇದು ಮಾಡ್ತಾರೆ. ರಾಮ ಮಂದಿರ ಕಟ್ಟಿ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ಉಳಿದಂಥವ್ರು ಎಲ್ಲರೂ ಕೂಡ ಕಾರಸೇವಕರ ಮಾರಣ ಹೋಮದ ಪ್ರಾಯಶ್ಚಿತ ಆದರೂ ಕೂಡ ಅದರ ಉದ್ಘಾಟನೆಗೆ ಬರೋದ್ರ ಮುಖಾಂತರ ಅವ್ರು ಮಾಡ್ಕೊಳ್ಳುವಂಥದ್ದು ಒಳಿತು. ಸರ್, ಒಬ್ಬ ಒಳ್ಳೆ ಆಡಳಿತಗಾರ ಯಾರು ಬೇಕಾದ್ರೂ ಬಂದ್ಕೊಳ್ಳಿ, ಯಾರು ಬೇಕಾದ್ರೂ ಹೋಗ್ಕೊಳ್ಳಿ. ಇನ್ನು ಮುಂದಕ್ಕೆ ನೀವು ಯಾರು ಬರ್ತೀರಿ ಯಾರು ಹೋಗ್ತೀರಿ ಅನ್ನೋದು ಜನಕ್ಕೆ ಸಂಬಂಧವಿಲ್ಲ. ಒಮ್ಮೆ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಆಗಿ ವಿಗ್ರಹ ಅಲ್ಲಿ ಬಂದ ಮೇಲೆ ಗರ್ಭಗುಡಿ ಒಳಕ್ಕೆ ಜನ ಅದನ್ನು ಏನು ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಅವ್ರು ಮಾಡ್ಕೋತಾರೆ, ನಿಮ್ಮನ್ನು ಕೇಳಿ ಮಾಡಲ್ಲ. ಬಟ್ ಶೋಮ್ಯಾನ್ ಆಡಳಿತಗಾರ ಏನಾದರೂ ಹೇಳ್ಕೊಳ್ಳಿ, ಹೇಳ್ತಾ ಇದ್ದೀನಲ್ಲ. ಎಸ್. ಒಂದನ್ನು ತಿಳ್ಕೋಬೇಕು, ಪದೇ 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 ಕೆರಳಿಸುವ ರೀತಿ ಮತ್ತು ಘಾಸಿ ಆಗುವ ರೀತಿ ಹೇಳಿಕೆಗಳನ್ನು ಕೊಟ್ಕೊಂಡು, ನಾನು ಮೋದಿಗೆ ಅಂತ ಹೇಳ್ತಿಲ್ಲ, ಆ ಮೂಲಕ ಆಯಾ ಧರ್ಮಗಳಿಗೆ, ಅದು ಯಾವ ಧರ್ಮನಾರು ಹಾಕ್ಕೊಳ್ಳಿ, ಅದಕ್ಕೆ ಮಾಡ್ತಾ ಹೋದರೆ ಅದರಿಂದ ನಿಮಗೆ ಲಾಭ ಆಗತ್ತೆ ಅನ್ನುವಂತಹ ಪ್ರಜ್ಞೆ ಅಥವಾ ಆಸೆ ಏನಾದರೂ ಪ್ರಿಯಾಂಕ ಖರ್ಗೆ ಹತ್ರ ಇದ್ದರೆ ಯು ವಿಲ್ ಬಿ ರಾಂಗ್. ಇಲ್ಲ, ಅದರ ರಿವರ್ಸ್ ಹೊಡೆಯುತ್ತೆ. ಅದೇನೇ 2 ಸ್ಥಾನಗಳಿಂದ ಇವತ್ತು ಅಲ್ಲಿಗೆ ಹೋಗಿರೋಂಥದ್ದು ಅಸೆಂಬ್ಲಿ UP. ನೋಬಡಿ ಥಾಟ್ UPನಲ್ಲಿ ಎ ಡೇ ವಿಲ್ ಕಮ್ ಲೈಕ್ ದಿಸ್ ಅಂತ. ಅಲ್ಲ, ಮಾಡಿ ತೋರಿಸಿದ್ದಕ್ಕಾದ್ರೂ ಒಂದು ಮಾತನಾಡಬೇಕು. ಪದೇ ಪದೇ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಮಾಡಬಹುದು. ಇಟ್ಸ್ ಆಲ್ ರೈಟ್.